ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಟಾಲಿವುಡ್ ನಟ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಈ ತಿಂಗಳ ಅಂತ್ಯದ ವೇಳೆಗೆ ವಿವಾಹವಾಗಲಿದ್ದಾರೆ ಅಂತ ವರದಿಯಾಗಿದೆ. ಮಾರ್ಚ್ನಲ್ಲಿ ಹೈದರಾಬಾದ್ನಲ್ಲಿ ಆರತಕ್ಷತೆಯನ್ನು ಸಹ ಆಯೋಜಿಸುತ್ತಿದ್ದಾರೆ. ಇದೀಗ ಈ ಜೋಡಿಯ ಆಸ್ತಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಜೋರಾಗಿ ನಡೀತಾ ಇದೆ. ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ದಂಪತಿಗಳ ಮದುವೆ ವಿಚಾರ ಕಾಡ್ಗಿಚ್ಚಿನಂತೆ ಹರಿದಾಡ್ತಾ ಇದೆ. ಆದರೆ ಈ ಕುರಿತು ಎಲ್ಲಿಯೂ ಈ ಜೋಡಿ ಬಾಯ್ಬಿಟ್ಟಿಲ್ಲ. ನೆಟ್ಟಿಗರು ಮಾತ್ರ ಇಬ್ಬರ ಮದುವೆ ಮಾಡಿಸಲು ಸಿದ್ಧರಾಗಿದ್ದಾರೆ. ಫೆಬ್ರವರಿ 26, 2026ರಂದು ಮದುವೆ ನಡೆಯಲಿದ್ದು ಈಗಾಗಲೇ ಆಮಂತ್ರಣ ಪತ್ರಿಕೆಗಳು ಸಹ ವೈರಲ್ ಆಗಿದೆ. ಇದರ ನಡುವೆ ಇಬ್ಬರ ಆಸ್ತಿ ವಿಚಾರ ಸದ್ದು ಮಾಡ್ತಾ ಇದೆ. ವಿಜಯ್ ದೇವರಕೊಂಡ ಭಾರತೀಯ ಚಲನಚಿತ್ರೋದ್ಯಮದ ಜನಪ್ರಿಯ ನಟ. ಪ್ರಸ್ತುತ ಹೈದರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲಿರುವ ಐಷಾರಾಮಿ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಇದರ ಬೆಲೆ 15 ಕೋಟಿ ರೂಪಾಯಿ ಅಂತ ವರದಿಯಾಗಿದೆ. ಅರ್ಜುನ್ ರೆಡ್ಡಿ ನಟ BMW 5 ಸರಣಿ, ಫೋರ್ಡ್ ಮಸ್ಟಾಂಗ್, ವೋಲ್ವೋ XC 9.0 ಮತ್ತು ರೇಂಜ್ ರೋವರ್ ಸೇರಿದಂತೆ ಹಲವು ಕಾರ್ಗಳನ್ನು ಹೊಂದಿದ್ದಾರೆ. ಸ್ಪಷ್ಟವಾಗಿ ಅವರು ಖಾಸಗಿ ಜೆಟ್ ಕೂಡ ಹೊಂದಿದ್ದಾರೆ. ತೆಲುಗು ಚಲನಚಿತ್ರೋದ್ಯಮದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡೋರಲ್ಲಿ ಪಟ್ಟಿ ಮಾಡಲಾದ ವಿಜಯ್ ಅವರ ನಿವ್ವಳ ಮೌಲ್ಯ ಸುಮಾರು 70 ಕೋಟಿ ಅಂತ ಅಂದಾಜಿಸಲಾಗಿದೆ. ಚಲನಚಿತ್ರಗಳು, ಜಾಹೀರಾತುಗಳು, ಬ್ರ್ಯಾಂಡ್ ಅನುಮೋದನೆಗಳು ಮತ್ತು ಸಾರ್ವಜನಿಕ ಪ್ರದರ್ಶನಗಳ ಜೊತೆಗೆ ವಿಜಯ್ ತಮ್ಮ ನಿರ್ಮಾಣ ಸಂಸ್ಥೆಯಿಂದ ಕಿಂಗ್ ಆಫ್ ದಿ ಹಿಲ್ ಎಂಟರ್ಟೈನ್ಮೆಂಟ್ ಮೂಲಕವೂ ಹಣ ಗಳಿಸುತ್ತಾರೆ. ಫ್ಯಾಷನ್ ಮೇಲಿನ ಪ್ರೀತಿಯಿಂದಾಗಿ ತನ್ನದೇ ಆದ ಬಟ್ಟೆ ಬ್ರ್ಯಾಂಡ್ ರೌಡಿ ವೇರ್ ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಹೈದರಾಬಾದ್ ಬ್ಲಾಕ್ ಹಾಕ್ಸ್ ಎಂಬ ವೃತ್ತಿಪರ ಪುರುಷರ ವಾಲಿಬಾಲ್ ತಂಡದ ಸಹ ಮಾಲೀಕರಾಗಿದ್ದಾರೆ. ವಿಜಯ್ ಇನ್ಸ್ಟಾಗ್ರಾಂ ಪೋಸ್ಟ್ಗೆ ಸುಮಾರು 40 ಲಕ್ಷ ರೂಪಾಯಿಗಳನ್ನು ಪಡೆಯುತ್ತಾರೆ ಎನ್ನಲಾಗಿದೆ. ಇನ್ನು ರಶ್ಮಿಕಾ ಮಂದಣ್ಣ ಅವರ ನಿವ್ವಳ ಮೌಲ್ಯವನ್ನ ನೋಡ್ತಾ ಹೋಗೋದಾದ್ರೆ, ನ್ಯಾಷನಲ್ ಕ್ರಶ್ ಸೌತ್ ಸಿನಿಮಾದಲ್ಲಿ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ ನಂತರ ಇದೀಗ ಬಾಲಿವುಡ್ನಲ್ಲಿ ಮಿಂಚುತ್ತಿದ್ದಾರೆ. ಅವರ ನಿವ್ವಳ ಮೌಲ್ಯ ಸುಮಾರು 66 ಕೋಟಿ ರೂಪಾಯಿ ಎನ್ನಲಾಗಿದೆ. ಬೆಂಗಳೂರಿನಲ್ಲಿರುವ ರಶ್ಮಿಕಾ ಮನೆ ಮೌಲ್ಯ ಸುಮಾರು 8 ಕೋಟಿ ರೂಪಾಯಿ ಎನ್ನಲಾಗಿದೆ. ಇದಲ್ಲದೆ ಮುಂಬೈ, ಗೋವಾ, ಕೂರ್ಗ್ ಮತ್ತು ಹೈದರಾಬಾದ್ಗಳಲ್ಲಿಯೂ ಆಸ್ತಿಗಳನ್ನು ಹೊಂದಿದ್ದಾರೆ. ಅವರು ಒಂದು ಚಿತ್ರಕ್ಕೆ 4 ಕೋಟಿ ರೂಪಾಯಿ ಶುಲ್ಕ ಪಡೆಯುತ್ತಾರೆ ಅಂತ ವರದಿಯಾಗಿದೆ. ಆಡಿ Q3, ರೇಂಜ್ ರೋವರ್ ಸ್ಪೋರ್ಟ್, ಟೊಯೋಟಾ ಇನೋವಾ, ಹುಂಡೈ ಕ್ರೆಟಾ ಮತ್ತು ಮರ್ಸಿಡಿಸ್ ಬೆಂಜ್ ಸಿ ಕ್ಲಾಸ್ ಸೇರಿದಂತೆ ಐಷಾರಾಮಿ ಕಾರ್ಗಳ ಸಂಗ್ರಹ ಹೊಂದಿದ್ದಾರೆ. ವಿಜಯ್ ಮತ್ತು ರಶ್ಮಿಕಾ ಅವರ ವಿವಾಹ ಫೆಬ್ರವರಿ 26, 2026ರಂದು ಉದಯಪುರದ ಅರಮನೆಯಲ್ಲಿ ಅದ್ದೂರಿಯಾಗಿ ಜರುಗಲಿದೆ ಅಂತ ವರದಿಯಾಗಿದೆ. ನಂತರ ಮಾರ್ಚ್ 4, 2026ರಂದು ಅವರು ಹೈದರಾಬಾದ್ನಲ್ಲಿ ತಾರಾ ಬಳಗದ ಆರತಕ್ಷತೆಯನ್ನ ಆಯೋಜಿಸಿದ್ದಾರೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ರೌಡಿ ಸ್ಟಾರ್ ವಿಜಯ್ ದೇವರಕೊಂಡ ಮದುವೆ ವಿಚಾರ ಈಗ ಗುಟ್ಟಾಗಿ ಉಳಿದಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಇವರಿಬ್ಬರ ನಡುವೆ ಸಮಥಿಂಗ್ ನಡೀತಾ ಇದೆ ಎಂಬ ಮಾತು ಕೇಳಿ ಬರುತ್ತಲೇ ಇತ್ತು. ಆದ್ರೆ ಇಬ್ರು ನಾವು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳುತ್ತಾ ಜಾರಿಕೊಳ್ತಾ ಇದ್ರು. ಆದ್ರೆ ಈಗ ಹರಿದಾಡುತ್ತಿರುವ ಸುದ್ದಿಯ ಪ್ರಕಾರ ಈ ಜೋಡಿ ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದೆ. ಸದ್ದಿಲ್ಲದೆ ಮದುವೆಯ ತಯಾರಿಗಳು ನಡೀತಾ ಇವೆ. ಈ ಜೋಡಿಯ ಅಭಿಮಾನಿಗಳಿಗೆ ಇದು ನಿಜಕ್ಕೂ ದೊಡ್ಡ ಸರ್ಪ್ರೈಸ್ ಅಂದ್ರೂ ತಪ್ಪಾಗಲಾರದು. ಮೂಲಗಳ ಪ್ರಕಾರ ಈ ತಾರಾ ಜೋಡಿಯ ಮದುವೆಗೆ ರಾಜಸ್ಥಾನದ ಉದಯಪುರ ಸಾಕ್ಷಿಯಾಗಲಿದೆ. ಫೆಬ್ರವರಿ 26ರಂದು ರಾಜವೈಭೋಗದ ನಡುವೆ ಈ ಜೋಡಿ ಹಸೆಮಣೆ ಏರ್ಲಿದ್ದಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ಇವರ ಮದುವೆಯ ಆಮಂತ್ರಣ ಪತ್ರಿಕೆಯು ಅಂತರ್ಜಾಲದಲ್ಲಿ ಸಖತ್ ವೈರಲ್ ಆಗಿದೆ. ಮದುವೆ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದ್ರೂ ವಿಜಯ್ ಹಾಗೂ ರಶ್ಮಿಕಾ ಮಾತ್ರ ರಿಯಾಕ್ಟ್ ಮಾಡಿಲ್ಲ. ನೇರವಾಗಿ ಪ್ರಶ್ನೆ ಹೇಳಿದ್ರು, ಹೌದಾ, ನಿಜಾನಾ, ಮುಂದೆ ನೋಡೋಣ ಅಂತ ರಶ್ಮಿಕಾ ಹೇಳಿ ನುಣುಚಿಕೊಂಡಿದ್ರು. ಇದೇ ಮೊದಲ ಬಾರಿಗೆ ಕೊಡಗಿನ ಕುವರಿ ಮದುವೆ ವಿಷಯವನ್ನ ಒಪ್ಕೊಂಡಿದ್ದಾರೆ. ಬಾಲಿವುಡ್ನ ವೆಬ್ಸೈಟ್ ಕಡೆಯಿಂದ ರಶ್ಮಿಕಾ ಅವರಿಗೆ ಅಭಿನಂದನೆಗಳು ಅಂತ ಮೆಸೇಜ್ ಕಳುಹಿಸಿದ್ರಂತೆ. ಅದಕ್ಕೆ ಆಕೆ ಧನ್ಯವಾದಗಳು ಅಂತ ರಿಯಾಕ್ಟ್ ಮಾಡುವ ಮೂಲಕ ಪರೋಕ್ಷವಾಗಿ ಈ ಸುದ್ದಿಯನ್ನ ಒಪ್ಕೊಂಡಿದ್ದಾರೆ. ಇದೆಲ್ಲ ಗಾಸಿಪ್ ಆಗಿದ್ರೆ ರಶ್ಮಿಕಾ ಆ ರೀತಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಇಬ್ಬರು ಫೆಬ್ರವರಿ 26ರಂದು ಮದುವೆ ಆಗೋದು ಖಚಿತ ಅಂತ ಸುದ್ದಿಯಾಗಿದೆ. ಇದು ಅಭಿಮಾನಿಗಳ ಸಂಭ್ರಮವನ್ನ ಇಮ್ಮಡಿಗೊಳಿಸಿದೆ. ಈ ಮದುವೆಯು ಅತ್ಯಂತ ಖಾಸಗಿಯಾಗಿ ನಡೆಯಲಿದ್ದು ಕೇವಲ ಆಪ್ತರು ಮಾತ್ರ
ಮಾತ್ರ ಅಟೆಂಡ್ ಆಗ್ತಾರೆ. ಮದುವೆ ಉದಯಪುರದಲ್ಲಿ ಖಾಸಗಿಯಾಗಿ ನಡೆದರೂ ಚಿತ್ರರಂಗದ ಗೆಳೆಯರಿಗಾಗಿ ವಿಶೇಷ ಏರ್ಪಾಡು ಮಾಡಲಾಗಿದೆ. ಹೈದರಾಬಾದ್ ಮತ್ತು ಮುಂಬೈನಲ್ಲಿ ಅದ್ಧೂರಿ ಆರತಕ್ಷತೆ ನಡೆಯಲಿದೆ ಅಂತ ವರದಿಯಾಗಿದೆ. ವಿಜಯ್ ದೇವರಕೊಂಡ ಅವರ ಮನೆಯನ್ನ ಈಗಾಗಲೇ ಹೂವು ಮತ್ತು ದೀಪಗಳಿಂದ ಅಲಂಕರಿಸಲಾಗ್ತಾ ಇದೆ. ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿವೆ. ಸಿನಿಮಾ ಕೆಲಸಗಳಿಂದ ಬ್ರೇಕ್ ಪಡೆದಿರುವ ಈ ಜೋಡಿ ಈಗ ಸಂಪೂರ್ಣವಾಗಿ ಮದುವೆಯ ಸಂಭ್ರಮದಲ್ಲಿ ಮುಳುಗಿದ್ದಾರೆ. ರಶ್ಮಿಕಾ ಅವರು ಮದುವೆಯ ನಂತರ ಕೂಡಲೇ ತಮ್ಮ ಶೂಟಿಂಗ್ಗಳಲ್ಲಿ ಭಾಗಿಯಾಗಲಿದ್ದಾರೆ ಎಂಬ ಮಾಹಿತಿಯೂ ಇದೆ.